गुरुभ्यो नमः परमगुरुभ्यो नमः श्री श्रीमदानंदतीर्थ भगवत्पादाचार्य गुरुभ्यो नमः हरि ओम निर्मथ्योग्रभवार्णवे निजमनो विष्टं दिशामीति यः सम्यज्ञापयितुं करेण विलसन् मन्थानमुन्नेन च रम्यं दामददन् महेशरजतग्रामश्रयोऽनं कृति कर्मन्दीश्वर भक्तिबन्धनवशः प्रीतोऽस्तु कृष्णप्रभुः जन्माद्यस्य यतो मया वितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिहृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि अशेषवाग्जाड्यमलापहन्त्री नवं नवं स्पष्टसुवाक्प्रदायिनीं ममेह जिह्वाग्रस्वङ्गनर्तकीं भवतीं वदने च मे श्रीः अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् विदोषभाश्चिन्तितसम्मनोरथप्रतस्तुधीमण्डलमण्डनायितः सदा मम अज्ञानतमो विनाशकश्चितीशचिन्तामणिरस्तु भूतितः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम हरिः ओम हरिः ओम स्वस्त्यस्तु ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಎಂದು ಅನೇಕ ಬಿರುದುಗಳಿಂದ ಅಲಂಕೃತರಾಗಿರತಕ್ಕಂತಹ ಗುರು ಸಾರ್ವಭೌಮರಾಗಿರತಕ್ಕಂತಹ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಪಟ್ಟಾಭಿಷೇಕ ಮಹೋತ್ಸವ ಸರ್ವಜ್ಞ ಪೀಠವನ್ನು ಆರೋಹಣ ಮಾಡಿದ ಏರಿದ ದಿನ 405 ವರ್ಷಗಳಾದವು. ಇವತ್ತಿನ ಪಟ್ಟಾಭಿಷೇಕ ಮಹೋತ್ಸವ ಬಹುತೇಕವಾಗಿ 405 ವರ್ಷಗಳಾದವು. ವೇದಾಂತ ಸಾಮ್ರಾಜ್ಯವನ್ನು ಆಳಿ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ಅಭಯ ಹಸ್ತವನ್ನು ಇಟ್ಟು ಅನುಗ್ರಹ ಮಾಡಿದ ಮಹಾನುಭಾವರಾಗಿರ್ತಕ್ಕಂತಹ ಗುರುರಾಯರು. ಇಂತಹ ಗುರುರಾಯರ ಸೇವೆ ಮಾಡುವ ಸೌಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿದೆ ಅಂತಂದ್ರೆ ಏನೋ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ನಾವು ಭಾವಿಸಬೇಕು. ಎಲ್ಲಿ ಹೋದರೂ ಸಹಿತ 3 ಜನ ಇದ್ದೇ ಇರ್ತಾರಂತೆ. ಒಂದು ಹನುಮಂತ ದೇವರು, ಒಂದು ರುದ್ರದೇವರು, ಒಂದು ರಾಯರು. ಪ್ರತಿಯೊಂದು ಊರಲ್ಲಿ ಮಠ ಎನ್ನುವುದು ಇದ್ದೇ ಇದೆ. ಇವರ ಅವತಾರ ಆಗಿದ್ದೇ ಎಲ್ಲ ಮನುಕುಲಕ್ಕೆ ಉದ್ಧಾರ ಮಾಡುವುದಕ್ಕಾಗಿ. ಬಹಳ ಹಿಂದಿನ ಒಂದು ಕಥೆ.
ಪ್ರಹ್ಲಾದರಾಜನು ನರಸಿಂಹದೇವರಿಗೆ ಒಲಿಸಿಕೊಂಡು ಭಗವಂತ ಕಂಬದಿಂದ ಹೊರಗೆ ಬಂದು ಹಿರಣ್ಯ ಕಶ್ಯಪವನ್ನು ತಾನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡುವಾಗ ನರಸಿಂಹದೇವರು ಪ್ರಹ್ಲಾದರಾಜನಿಗೆ ಹೇಳ್ತಾನಂತೆ, ನೀನು ವರ ಕೇಳಪ್ಪ ಅಂತಂದಾಗ ಪ್ರಹ್ಲಾದರಾಜರು ಮಾತಂತಾರೆ, ನನಗೆ ವರನೇ ಕೊಡುವುದಾಗಿದ್ದರೆ ನಿನಗೆ ವರ ಕೇಳುವಂತಹ ಬುದ್ಧಿ ನನಗೆ ಮತ್ತೊಂದು ಸಲ ಬರಬಾರದು, ಅನ್ನುವ ವರ ಅನ್ನೋದು ಕೇಳುವಂತ ಹೇಳ್ತಾರೆ. ಅಂತಹ ವರ ಎನ್ನುವುದು ಕೊಡು, ನಿನಗೆ ಮೋಕ್ಷ ಕೊಡ್ತೀನಿ ಬಾ ಅಂತಂತಾರೆ ನರಸಿಂಹದೇವರು. ಆಗ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ನಾವೊಬ್ನೇ ಮೋಕ್ಷಕ್ಕೆ ಹೋಗಿ ಏನ್ ಮಾಡಲಿ, ನನ್ನ ಸಹಪಾಠಿಗಳು ಬಹಳ ಜನ ಇದ್ದಾರೆ, ಅವರೆಲ್ಲರಿಗೂ ಸಹಿತ ಮೋಕ್ಷ ಕೊಡೋದಾಗಿದ್ರೆ ನಾನು ಬರ್ತೀನಿ, ಇಲ್ಲ ಅಂತಂದ್ರೆ ನಾನು ಒಬ್ಬಂಟಿಗನಾಗಿ ಬರೋದಿಲ್ಲ. ಆಗ ದೇವರು ಹೇಳ್ತಾ ಇದ್ದಾನೆ, ಇವರೆಲ್ಲರಿಗೂ ಸಾಧನೆ ಎನ್ನುವುದಾಗಬೇಕು. ಅಸುರ ಜೀವಿಗಳಿದ್ದಾರೆ, ಅಸುರ ಕುಲದಲ್ಲಿ ಹುಟ್ಟಿದವರಿದ್ದಾರೆ, ಹಾಗಾದ್ರೆ ಇವರಿಗೆ ಉದ್ಧಾರ ಮಾಡಿಕೊಂಡೇ ಇವರ ಜೊತೆಗೇನೆ ನಾನು ಬರ್ತೀನಿ ಅಂತ ಅನ್ಕೊಂಡು 3 ಜನ್ಮವೆನ್ನುವುದು ತಾಳಿದೆ. ವ್ಯಾಸರಾಜರಾದರು ಅದಾದ ನಂತರ ಅಲ್ಲಿಯೂ ಸಹಿತ ಆಗದೇ ಇದ್ದ ಪಕ್ಷದಲ್ಲಿ ತಮ್ಮ ಇಡೀ ತಪಸ್ಸನ್ನು ಮನುಕುಲಕ್ಕೆ ಧಾರೆ ಎಳೆದು ಕೊಟ್ಟಿರತಕ್ಕಂತಹ ಮಹಾನುಭಾವರು ಇವತ್ತಿನ ಕಥಾನಾಯಕರು ರಾಘವೇಂದ್ರ ಗುರು ಸಾರ್ವಭೌಮರು. ಇಂತಹ ಅಪಾರವಾದ ಕರುಣೆಯಿಂದ ಕೂಡಿರತಕ್ಕಂತಹ ಗುರುರಾಯರ ಅಪಣ್ಣಾಚಾರ್ಯರು ಬಹಳ ಸುಂದರವಾಗಿ ತಾವು ಒಂದು ಸ್ತೋತ್ರ ರಚನೆ ಮಾಡಿದ್ದಾರೆ, ಶ್ರೀ ರಾಘವೇಂದ್ರ ಸ್ತೋತ್ರ ಎಂದು. ಆ ರಾಘವೇಂದ್ರ ಸ್ತೋತ್ರದಲ್ಲಿ ಅನೇಕ ಅಸಾಧ್ಯವಾದ ಅಮಾನುಷಿಯಾಗಿರತಕ್ಕಂತಹ ಫಲಶ್ರುತಿ ಎನ್ನುವುದು ಅಪ್ಪಣಾಚಾರ್ಯರು ತಿಳಿಸಿಕೊಟ್ಟಾಗ ಇದು ಎಲ್ಲವೂ ಕೂಡ ಹಯಗ್ರೀವ ದೇವರ ಒಂದು ಅನುಗ್ರಹ ಆಗ್ತದೆ. ಸಾಕ್ಷಿ ಹಯಾಸ್ಯೋತ್ರಹಿ, ಇದರಲ್ಲಿ ಬಂದಿರತಕ್ಕಂತಹ ಏನೇನ ನುಡಿಗಳವ, ಏನೇನ ಘಟನೆಗಳವ, ಅದಕ್ಕೆ ಎಲ್ಲವೂ ಕೂಡ ಸಾಕ್ಷಿ ಯಾರು ಅಂದ್ರೆ ಹಯಗ್ರೀವ ದೇವರಿದ್ದಾರೆ ಅಂತ ವೃಂದಾವನ ಒಳಗಿಂದ ಒಂದು ದಿವ್ಯವಾಗಿರ್ತಕ್ಕಂತಹ ವಾಣಿ ಹೊರಗೆ ಬಂದಿರ್ತಾರೆ. ರಾಘವೇಂದ್ರ ಸ್ತೋತ್ರ ಪ್ರಾರಂಭವಾಗಲಿಕ್ಕೆ ಘಟನೆ ಏನು ಅಂತಂದ್ರೆ, ಗುರುರಾಯರಿಗೆ ಭಗವಂತನ ಅಪ್ಪಣೆ ಆಗ್ತದೆ, ಸಶರೀರವಾಗಿ ವೃಂದಾವನ ಪ್ರವೇಶ ಮಾಡಬೇಕು ಅಂತ ಗುರುಗಳು ಸಂಕಲ್ಪ ಮಾಡ್ತಾರೆ. ಅದಕ್ಕನುಗುಣವಾಗಿ ಎಲ್ಲರಿಗೂ ಕೂಡ ಪ್ರಸಾದ ಅನುಗ್ರಹ ಎನ್ನುವುದು ಕೊಡ್ತಾರೆ. ಈ ವಿಚಾರ ತಮ್ಮ ಪ್ರಿಯ ಶಿಷ್ಯರಾಗಿರತಕ್ಕಂತಹ ಅಪ್ಪಣ್ಣಾಚಾರ್ಯರಿಗೆ ತಿಳಿದಾಗ ಅವರಿಗೆ ಇವರಿಗೆ ಡಿಸ್ಟೆನ್ಸ್ ಬಹಳ ದೂರಾಗಿ ಇರುತ್ತದೆ, ಬಹಳ ದೂರ ಇರ್ತದೆ. ಅಷ್ಟರಲ್ಲಿಯೇ ಗುರುಗಳ ಮುಖ ನೋಡಲಿಕ್ಕೂ ಕೂಡ ಆಗೋದಿಲ್ಲ. ಯಾವ ಸಮಯಕ್ಕೆ ಗುರುಗಳು ವೃಂದಾವನ ಪ್ರವೇಶ ಮಾಡುತ್ತಾರೆ ಎನ್ನುವುದು ಸುದ್ದಿ ಹೊರಟಾಗ್ತದೆ, ಆ ಕ್ಷಣದಿಂದ ಎಲ್ಲವನ್ನು ಬಿಟ್ಟು ನಡಕೋತ ಪ್ರಾರಂಭ ಮಾಡುವ ಪ್ರಸಂಗದಲ್ಲಿ ಆಗ ಅವರ ಬಾಯಿಯಿಂದ ಹೊರಗೆ ಹೊಂದಿರತಕ್ಕಂತಹ ಅಪೂರ್ವವಾದ ವಾಣಿ ಸ್ತೋತ್ರ ಅಂತಂದ್ರೆ ಶ್ರೀ ರಾಘವೇಂದ್ರ ಸ್ತೋತ್ರ. ಶ್ರೀಪೂರ್ಣ ಬೋಧ ಗುರುತೀರ್ಥ ಮಯೋಧ್ಯಪಾರಾಯ. ಇನ್ನೇನು ಗುರುಗಳ ನೋಡೋ ಹತ್ತಿಗೆ ಇನ್ನೇನು ಬರ್ತಾ ಇದ್ದಾರೆ, ಅಷ್ಟರಲ್ಲೇ ವೃಂದಾವನ ಪ್ರವೇಶ ಆಗಿಬಿಟ್ಟಿರ್ತಾರೆ. ವಿಭೂತಿ ರತುಲಾ ಅನ್ನೋದಲ್ಲೇ ಗದ್ಗತವಾದ ಕಂಠದಿಂದ ಆ ವೃಂದಾವನ ಮುಂದೆ ಕುತ್ತು ಬಿಕ್ಕಿ ಬಿಕ್ಕಿ ಅಳದ, ರಾಯರೇ ಕೊನೆ ಸಮಯದಲ್ಲಿ ನನಗೆ ನಿಮ್ಮ ದರ್ಶನ ಆಗಲಿಲ್ಲ ಅಂತ ಬಹಳ ನೊಂದುಕೋತಾ ಇದ್ದಾರೆ, ಬಹಳ ನೊಂದುಕೋತಾ ಇದ್ದಾರೆ. ಅಂತಹ ಪ್ರಸಂಗದಲ್ಲಿ ವೃಂದಾವನ ಒಳಗಿಂದ ಮಾಡಿ ಬರ್ತಾರೆ ಸಾಕ್ಷಿ ಹಯಾಸ್ತೋತ್ರಹಿ.
ನೀ ಏನು ಮಾಡಿದೆಯಲ್ಲ ಅದಕ್ಕೆ ಅತ್ಯಂತ ಪ್ರೀತ್ಯಾಸ್ಪದವಾಗಿರತಕ್ಕಂಥ ಹಯಗ್ರೀವ ದೇವರೇ ಇದಕ್ಕೆ ಸಾಕ್ಷಿ. ಯಾಕಂದ್ರೆ ಒಳಗೆ ಕೂತು ಗುರುಗಳು ಹಯಗ್ರೀವ ಮಂತ್ರದ ಜಪವೆನ್ನುವುದು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಬಹಳ ಸುಂದರವಾಗಿರ್ತಕ್ಕಂತಹ ಕೃತಿ ಶ್ರೀ ರಾಘವೇಂದ್ರ ಸ್ತೋತ್ರ. ಇವತ್ತಿನಿಂದ ಪ್ರಾರಂಭ ಮಾಡಿಕೊಂಡು ವರ್ಧಂತಿ ದಿವಸದ ಅಲ್ಲಿಯವರೆಗೂ ಕೂಡ ಈ ಜ್ಞಾನಸತ್ರವೆನ್ನುವುದು ನಡೀತದೆ. ಆ ಜ್ಞಾನಸತ್ರದಲ್ಲಿ ಮುಖ್ಯವಾಗಿ ರಾಯರ ಸ್ತೋತ್ರನೇ ಪ್ರಧಾನವಾಗಿ ಅದರ ಅರ್ಥಾನುಸಂಧಾನವನ್ನುವುದು ಯಥಾಮತಿಯಾಗಿ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇ ಮತ್ತು ಎರಡನೇ ಶ್ಲೋಕ. ಶ್ರೀಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ ದೇವಾಲಿ ಸೇವಿತ ಪರಾಂಗ್ರಿ ಪಯೋಜ ಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖನಕ್ರ ಗಣೈ ಸಮೇತ ದೂರ್ವಾದ್ಯಜಾಪತಿ ಗಿಲೈರ್ ಗುರುರಾಘವೇಂದ್ರ ವಾಗ್ದೇವತಾ ಸರಿದಮು ವಿಮಲೀಕ ರೂಪು. ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಏನು ವಾಣಿ ಅನ್ನೋದು ಇದೆ, ಏನು ಮಾತು ಅನ್ನೋದು ಇದೆ, ಈ ಮಾತು ನದಿಗೆ ಹೋಲಿಸ್ತಾ ಇದ್ದಾರೆ. ದೇವನದಿಯಾಗಿರತಕ್ಕಂತಹ ಗಂಗೆ ಯಾವತ್ತೂ ಕೂಡ ಜನರಿಗೆ ಪವಿತ್ರವಾಗಿ ಹೇಗೆ ಗೊಳಿಸುತ್ತದೆಯೋ, ನಮಗೆ ಆ ರಾಯರ ವಾಣಿಯೂ ಕೂಡ ದೇವನದಿಯಾಗಿರತಕ್ಕಂತಹ ಗಂಗೆಯಂತೆ ಪವಿತ್ರವಾಗಿ ನಮಗೆ ಅನುಗ್ರಹ ಮಾಡಲಿ, ನಮಗೆ ಪವಿತ್ರವನ್ನಾಗಿ ಮಾಡಲಿ. ಇದು ಪ್ರಧಾನವಾಗಿರತಕ್ಕಂತಹ ಪ್ರಾರ್ಥನೆ. ಅದೇ ರೀತಿಯಾಗಿ ಅದೇ ಈ ಪ್ರಾರ್ಥನೆಯಲ್ಲಿ ರಾಯರ ವಾಕ್ಯಗಳನ್ನು ಅಂತಂದ್ರೆ ಗ್ರಂಥಗಳನ್ನು ನದಿಗೆ ಹೋಲಿಸಿದಾಗ ನದಿಯ ಲಕ್ಷಣಗಳನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ. ಮೊದಲನೇದು ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ. ಮೊದಲನೇ ಅಕ್ಷರ ಏನಿತ್ತು, ಅತ್ಯಂತ ಮಂಗಲಕರವಾಗಿರತಕ್ಕಂತಹ ಶ್ರೀ ಅನ್ನುವ ಮೊದಲನೇ ಅಕ್ಷರ ಇತ್ತು. ಶ್ರೀ ಅಂತಂದ್ರೆ ಏನು ಅಂತಂದ್ರೆ ಶ್ರೀ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಅದರಲ್ಲಿ ಶ್ರೀ ಅಂತಂದ್ರೆ ಸಂಪದ್ಭರಿತವಾದ ಅಂತ ಅರ್ಥ. ಶ್ರೀ ಪೂರ್ಣಬೋಧ ಗುರುತೀರ್ಥ ಪಯೋಬ್ಧಿಪಾರ ಅಂದ್ರೆ ಸಂಪದ್ಭರಿತವಾದ ಪೂರ್ಣಬೋಧ ಎಂಬ ಗುರುಗಳ ತೀರ್ಥ. ಪೂರ್ಣಬೋಧ ಅಂತಂದ್ರೆ ಯಾರು? ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ. ಪೂರ್ಣವಾದ ಬೋಧ ಅಂತಂದ್ರೆ ಜ್ಞಾನ, ಪೂರ್ಣವಾದ ಜ್ಞಾನವನ್ನು ತಿಳಿದುಕೊಂಡವರು ಪೂರ್ಣಬೋಧ, ಪೂರ್ಣವಾಗಿ ಜ್ಞಾನ ಉಳ್ಳವರು ಪೂರ್ಣಬೋಧ ಅಂತ ಈ ರೀತಿಯಾಗಿ ಅನೇಕ ಅರ್ಥಗಳು ಉಂಟು. ಸಂಪದ್ಭರಿತವಾದ ಶ್ರೀಮದಾಚಾರ್ಯವೆಂಬ ಗುರುಗಳ ತೀರ್ಥ ಅಂತಂದ್ರೆ ಏನು? ಶಾಸ್ತ್ರ ಅಂತ ಅರ್ಥ. ಆ ಶಾಸ್ತ್ರವೆಂಬ ಪಯೋಬ್ಧಿ, ಅಬ್ಧಿ ಅಂತಂದ್ರೆ ಸಮುದ್ರ, ಪಯೋಬ್ಧಿ ಅಂತಂದ್ರೆ ಪಯ ಸಮುದ್ರ, ಹಾಲಿನ ಸಮುದ್ರ ಅಂತ ಅರ್ಥ. ಅಂದ್ರೆ ಕ್ಷೀರ ಸಮುದ್ರವೇ ಪಾರ. ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ ಪಾರ. ಪಾರ ಅಂತಂದ್ರೆ ಕೊನೆಯಾಗಿ ಉಳ್ಳ ಅಂತ ಅರ್ಥ. ಒಟ್ಟಾರೆ ತಾತ್ಪರ್ಯ ಏನು? ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ ಪಾರ ಅನ್ನೋದಕ್ಕೆ ರಾಯರ ಎಲ್ಲ ವಾಕ್ಯಗಳು ಶ್ರೀಮಧ್ವಾಚಾರ್ಯರ ಶಾಸ್ತ್ರವನ್ನೇ ಪ್ರತಿಪಾದಿಸುತ್ತದೆ ಅಂತ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪ್ರತಿಯೊಂದು ವಾಕ್ಯಗಳಿಗೂ ಸಹಿತ ಚ ತು ಇತ್ಯಾದಿ ಸಕಲ ಶಬ್ದಗಳಿಗೂ ಸಹಿತ ಗುರು ಸಾರ್ವಭೌಮರು ಅತ್ಯಂತ ಸರಳವಾಗಿ ತಿಳಿಸಿಕೊಡ್ತಾರೆ. ಟೀಕಾ ವಾಕ್ಯಗಳು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ವಾಕ್ಯಗಳ ಮಾತುಗಳು ಅಂತಂದ್ರೆ ಅಪಾರವಾದ ನಂಬಿಕೆ, ಅಪಾರವಾದ ನಂಬಿಕೆ. ಶ್ರೀಮನ್ ನ್ಯಾಯಸುಧೆಯಲ್ಲಿ ಒಂದು ಮಾತು ಬರ್ತದೆ.
ಒಂದು ವಿಚಾರ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಮನ್ ನ್ಯಾಯ ಸುಧಾ ಅನುವ್ಯಾಖ್ಯಾನಕ್ಕೆ ಟೀಕೆಯಾಗಿರತಕ್ಕಂತಹ ಶ್ರೀಮನ್ ನ್ಯಾಯ ಸುಧಾ, ಆ ಟೀಕೆಗೆ ಶ್ರೀಮನ್ ನ್ಯಾಯ ಸುಧಾಕ್ಕೆ ರಾಯರು ಟಿಪ್ಪಣಿ ಬರಿತಾ ಇದ್ದಾರೆ. ಅದಕ್ಕೆ ಪರಿಮಳ ಅನ್ನುವ ಹೆಸರು, ಅದಕ್ಕೆ ಅವರಿಗೆ ಪರಿಮಳಾಚಾರ್ಯರು ಅಂತ ಪ್ರಸಿದ್ಧಿ. ಅಲ್ಲಿ ಹೇಳಿದಾಗ ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ನಿಮಗೆ ಎಷ್ಟು ತಿಳಿಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ, ನನಗ ತಿಳಿದಷ್ಟು ನಾ ಇದರಲ್ಲಿ ಬರೀಲಿಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಅಕ್ಷರಕ್ಕೆ, ಒಂದೊಂದು ಮಾತಿಗೆ, ಒಂದೊಂದು ವಿಚಾರಕ್ಕೆ ಅಪಾರವಾದ ಅರ್ಥ ಗಾಂಭೀರ್ಯ ಅನ್ನೋದು ಇದೆ. ಜನರಿಗೆ ತಿಳಿಯುವಂತಹ ವಿಚಾರವನ್ನೋದು ಮಾತ್ರ ತಿಳಿತೀನಿ ಹೊರತು ನನಗೆ ಎಷ್ಟು ತಿಳಿದಿರೋ ಅದು ಎಷ್ಟು ಎಲ್ಲವೂ ಕೂಡ ಅದರಲ್ಲಿ ಬರ್ಲಿಕ್ಕೆ ಹೋಗೋದಿಲ್ಲ. ಎಷ್ಟು ಕಾರಣ ಅದೇ ಹೇಳ್ತಾ ಇದ್ದಾರೆ. ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿಪಾರ ಎರಡನೇ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ತ್ರಶಂತಿ. ಕಾಮಾರಿ ಅಂತಂದ್ರೆ ಸ್ವಕಪೋಲ ಕಲ್ಪಿತವಾಗಿರ್ತಕ್ಕಂತಹ ವಿಚಾರಗಳನ್ನು ವೈರಿಗಳ ದಮನಕ್ಕೆ ವಾಕ್ಯ ಜ್ಞಾನವೆಂಬ ಕಣ್ಣುಳ್ಳವರ ತಲೆಯನ್ನು ಮುಟ್ಟುತ್ತಿರುವ ಅಂತಂದ್ರೆ ಶಿರಸಾಮಾನ್ಯರಾದ ರಾಯರ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪಶಂತಿ. ಕಾಮಾರಿ ಸ್ವಕಪೋಲ ಕಲ್ಪಿತವಾಗಿರತಕ್ಕಂಥ, ಸ್ವಕಪೋಲ ಕಲ್ಪಿತವಾಗಿರ್ತಕ್ಕಂಥ ನಮ್ಮದೇ ಒಂದು ವಿಚಾರ ಧರಣಿಯಲ್ಲಿ ಪ್ರಧಾನವಾಗಿರತಕ್ಕಂತಹ ಅರ್ಥಾನುಸಂಧಾನವೆನ್ನುವುದು ಬಿಟ್ಟು ತಮಗೆ ತಿಳಿದದ್ದು ಜನರಿಗೆ ತಿಳಿಸಿಕೊಡುವುದು, ಅದು ಸರಿನೇ ಆಗಿರಲಿ ತಪ್ಪೇ ಆಗಿರಲಿ, ಅದು ಸ್ವಕಪೋಲ ಕಲ್ಪಿತವಾಗಿರ್ತಕ್ಕಂತಹ ಅನೇಕ ವಿಚಾರಗಳೆನ್ನುವ ವೈರಿಗಳ ದಮನಕ್ಕೆ ಅಂತಂದ್ರೆ ದುರ್ವಾದಿಗಳ ದಮನಕ್ಕೆ, ಅವರ ಪರಾಭವ ಮಾಡುವುದಕ್ಕಾಗಿ ಜ್ಞಾನ ಎನ್ನುವ ಒಂದು ಅಪರೋಕ್ಷ ಜ್ಞಾನಿಗಳ ಶಿರಸ ಮಾನ್ಯವಾದ ಶ್ರೀಮದಾಚಾರ್ಯರ ವಾಕ್ಯ, ರಾಘವೇಂದ್ರ ಶ್ರೀಪಾದಂಗಳವರ ವಾಕ್ಯ ಯಾವ ರೀತಿಯಾಗಿ ಅಂತಂದ್ರೆ ಪರವಾರಿ ನಿಗ್ರಹ ರೂಪವಾಗಿರತಕ್ಕಂತಹ ವಾಕ್ಯಗಳನ್ನು ನೋಡಿ. ಪೂರ್ವೋತ್ತರ ಮಿತ ತರಂಗ ಚಲತ್ಸು ಹಂಸ. ಪೂರ್ವ ಪಕ್ಷ ಉತ್ತರ ಪಕ್ಷ ಅಂತಂದ್ರೆ ಪೂರ್ವ ಪಕ್ಷ ಉತ್ತರ ಪಕ್ಷ ಎನ್ನುವ ವಾದದ ಅಮಿತತರಂ ಅಸಂಖ್ಯ ವಿಚಾರಗಳಿಂದ ತಿಳಿಯಲ್ಪಟ್ಟ ಜ್ಞಾನವುಳ್ಳ ಸುಹಂಸ ಶ್ರೇಷ್ಠ ಯತಿಗಳೆನ್ನುವ ಯತಿಗಳಿಂದ ಕೂಡಿರತಕ್ಕಂಥವರು. ಏನು? ಪೂರ್ವೋತ್ತರ ಮಿತತರಂಗ ಚರತ್ಸು ಹಂಸ. ಹಂಸ ಅಂತಂದ್ರೆ ಹಂಸ ಪಕ್ಷಿ ಅಂತ ಅರ್ಥ. ಎಂತಹ ಹಂಸ ಪಕ್ಷಿ ಅಂತಂದ್ರೆ ಯತಿಗಳನ್ನುವ, ಶ್ರೇಷ್ಠವಾದ ಯತಿಗಳನ್ನುವ ಹಂಸಗಳಿಂದ ಕೂಡಿರುವ ಹಂಸ ಪಕ್ಷಿ. ಯಾವ ರೀತಿಯಾಗಿ ಅತ್ಯಂತ ಶುಭ್ರವಾಗಿ ಇರ್ತದೆ, ಯಾವ ಕಲೆಯೂ ಅದರ ಮೇಲೆ ಇರುವುದಿಲ್ಲ. ಆ ರೀತಿಯಾಗಿ ರಾಯರ ಪ್ರತಿಯೊಂದು ವಾಕ್ಯದಲ್ಲಿ, ಪ್ರತಿಯೊಂದು ಅಕ್ಷರದಲ್ಲಿ, ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಯಾವ ಚುಕ್ತಿಯೂ ಕೂಡ ಇಲ್ಲ. ಎಂತಹ ವಿಚಾರದಲ್ಲಿ ಪೂರ್ವ ಪಕ್ಷ ಮತ್ತು ಸಿದ್ಧಾಂತ ಪಕ್ಷ, ಉತ್ತರ ಪಕ್ಷ ಅನ್ನುವ ವಾದದ ಅಪರಿಮಿತವಾದ, ಮಿತ ಅಂತಂದ್ರೆ ಸೀಮೆ ಉಳ್ಳ ವಾದಗಳಲ್ಲಿ ಇರತಕ್ಕಂತ ಅನೇಕ ಜನರೇ ಇರ್ತಾರೆ, ಅನೇಕ ವಾಕ್ಯಗಳು ಇರ್ತವೆ. ಒಂದು ಇದು ಸಿದ್ಧ ಮಾಡಬೇಕು ಅಂತಂದ್ರೆ ಅದಕ್ಕೆ ನೂರಾರು ಯುಕ್ತಿಗಳಿಂದ ಇದು ಅಲ್ಲ ಅಂತ ಹೇಳುವ ಪೂರ್ವ ಪಕ್ಷ ಎನ್ನುವುದು ಇರ್ತದೆ. ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಪೂರ್ವಕ್ಕೆ ಸೂರ್ಯ ಉದಿತನಾಗ್ತಾನೆ ಅನ್ನೋದು ಇದು ಸಿದ್ಧ, ಹೌದಾ? ಎಲ್ಲರಿಗೂ ಗೊತ್ತಿರತಕ್ಕಂತಹ ವಿಚಾರ. ಆದರೆ ವಾದ ಮಾಡುವವರು ಏನ್ ಮಾಡ್ತಾ ಇದ್ದಾರೆ? ಸೂರ್ಯ ಪೂರ್ವ ದಿಕ್ಕಿನಿಂದ ಹುಟ್ಟುವುದಿಲ್ಲ ಅಂತ ಹೇಳ್ತಾರೆ. ಸೂರ್ಯ ಪೂರ್ವ ದಿಕ್ಕಿನಿಂದ ಹುಟ್ಟುವುದಿಲ್ಲ. ಇದನ್ನು ಸಮರ್ಥನೆ ಮಾಡಬೇಕು ಅಂತಂದ್ರೆ ಅನೇಕ ಸುಳ್ಳಗಳನ್ನು ಹೇಳ್ತಾ ಇದ್ದಾರೆ, ಅನೇಕ ಸುಳ್ಳಗಳನ್ನು ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿದೆ ಪೂರ್ವ ದಿಕ್ಕದಿಂದಲೇನೇ ಸೂರ್ಯ ಹುಟ್ಟುತ್ತಾನೆ ಅಂತ, ಆದ್ರೆ ಅದು ನಾನು ಒಪ್ಪೋದಿಲ್ಲ. ಪಶ್ಚಿಮದಿಂದಲೂ ಕೂಡ ಸೂರ್ಯ ಹುಟ್ಟುತ್ತಾನೆ ಅಂತ ಅದನ್ನು ಸಾಧನೆ ಮಾಡುವುದಕ್ಕಾಗಿ ಅಪರಿಮಿತವಾಗಿರತಕ್ಕಂತಹ ವಿಚಾರಗಳು, ಅನೇಕ ವಿಚಾರಗಳು. ಗ ಅಂತಂದ್ರೆ ತರಂಗ ಅಂತಂದ್ರೆ ತಿಳಿಯಲ್ಪಟ್ಟ ಜ್ಞಾನವುಳ್ಳ ಸುಹಂಸ. ಇಂತಹ ಅನೇಕ ವಿಚಾರಗಳಲ್ಲಿ ಇದನ್ನೇ ರೂಪವಾಗಿರತಕ್ಕಂತಹ ಇದನ್ನೇ ಸರಿಯಾದ ಶಾಸ್ತ್ರ, ಇದನ್ನೇ ಸರಿಯಾದ ಮಾರ್ಗ,
ಇದೇ ನಮ್ಮ ಸಿದ್ಧಾಂತ, ಇದೇ ಮಧ್ವಮಠದ ಸಿದ್ಧಾಂತ ಅಂತ ನಿಷ್ಪಕ್ಷವಾಗಿರ್ತಕ್ಕಂತಹ ಮಾತುಗಳನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಪೂರ್ವೋತ್ತರ ಮಿತತರಂಗ ಚರತ್ಸು ಹಂಸ. ಎರಡನೇದು ದೇವಾಲಿ ಸೇವಿತ ಪರಾಂಘ್ರಿ ಪಯೋಜ ಲಗ್ನ. ದೇವಾಲಿ ಸೇವಿತ ಪರಾಂಘ್ರಿ ಪಯೋಜ ಲಗ್ನ. ದೇವತೆಗಳೆಂಬ ಅಲಿ. ಅಲಿ ಅಂತಂದ್ರೆ ಏನು? ಭ್ರಮರಗಳಿಂದ ಅಂತ ಅರ್ಥ. ಭ್ರಮ ಅಂತಂದ್ರೆ ದುಪ್ಪಿ ಅಂತ ಅರ್ಥ. ಭ್ರಮರಗಳಿಂದ ಸೇವಿತವಾದ ದೇವಾಲಿ ಸೇವಿತ ಪರಾಂಘ್ರಿ ಪಯೋಜ ಲಗ್ನ. ಪರಾಂಘ್ರಿ, ಪರ ಅಂದರೆ ಪರಮಾತ್ಮನ, ಅಂಘ್ರಿ ಪಾದಗಳೆನ್ನುವ, ಪಯೋಜ ಕಮಲಗಳನ್ನು, ಲಗ್ನ ಹುಟ್ಟುತ್ತಿರುವ. ದೇವಾಲಿ ಸೇವಿತ ಪರಾಂಘ್ರಿ ಪಯೋಜ ಲಗ್ನ. ಅಂಘ್ರಿ ಅಂದರೆ ಪಾದಗಳನ್ನು, ಪಯೋಜ ಕಮಲಗಳನ್ನು, ಪಯಃ ಜ ಪಯೋಜ ಕಮಲಗಳನ್ನು, ಲಗ್ನ ಅಂತಂದ್ರೆ ಮುಟ್ಟುತ್ತಿರುವ ಇಂತಹ ದೇವಾಲಿ ಸೇವಿತ ಪರಾಂಘ್ರಿ ಪಯೋಜ ಲಗ್ನ. ಮೊದಲನೇದು ಏನೇನಾಯ್ತು? ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ ದೇವಾಲಿ ಸೇವಿತ ಪರಾಂಘ್ರಿ ಪಯೋಜ ಲಗ್ನ. ಎರಡನೇ ಶ್ಲೋಕ ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖನಕ್ರ ಗಣೈ ಸಮೇತ ದುರ್ವಾದ್ಯಜಾಪತಿ ವಿಲೈಃ ಗುರುರಾಘವೇಂದ್ರ ವಾಗ್ದೇವತಾ ಸರಿದಂ ವಿಮಲೀಕರೋತು. ಹರಿ ಚಂದ ಆಗಿರತಕ್ಕಂತಹ ಶ್ಲೋಕ. ಏನದ ಇಲ್ಲಿ? ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖನಕ್ರ ಗಣೈ ಸಮೇತ ದುರ್ವಾದ್ಯಜಾಪತಿ ವಿಲೈಃ. ದುಷ್ಟವಾದಿಗಳೆಂಬ ಆಡುಗಳನ್ನು ನುಂಗಿರುವ, ಅಂದರೆ ಬಾಯಿ ಮುಚ್ಚಿಸುವ ಜೀವ ಮತ್ತು ಪರಮಾತ್ಮರ ಭೇದ ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ವಿಚಾರ ಇದೆ. ಜೀವ ಯಾರು? ನಾವೆಲ್ಲರೂ ಜೀವರು. ಈಶಾ ಅಂತಂದ್ರೆ ಆ ಜೀವನಿಗೆ ಪ್ರೇರಣೆ ಮಾಡಿರತಕ್ಕಂಥವನು ಒಬ್ಬ ಇದ್ದಾನೆ. ಹಿಂಗೆ ಮಗನ ಪ್ರೇರಣೆ ಮಾಡುವರು ಯಾರು? ತಂದೆ. ತಂದೆಗೆ ಪ್ರೇರಣೆ ಮಾಡುವರು ಯಾರು? ಅಜ್ಜ. ಅಜ್ಜನಿಗೆ ಪ್ರೇರಣೆ ಮಾಡುವರು ಯಾರು? ಮುತ್ತಜ್ಜ. ಈ ರೀತಿಯಾಗಿ ಯಾವ ರೀತಿಯಾಗಿ ಒಂದೊಂದು ಹಂತಿದೆ ಅಂತಹ ಇಡೀ ಜೀವರಾಶಿ. ನಾವೆಲ್ಲರೂ ಜೀವರಾಶಿಗಳಿದ್ದೇವೆ, ಎಲ್ಲರೂ ಕೂಡ ಜೀವರಿದ್ದೇವೆ. ಯಾಕಂದ್ರೆ ಉಸಿರಾಡ್ತಾ ಇದ್ದೇವೆ. ಎಲ್ಲರೂ ಜೀವ ಈಶ. ಈಶ ಅಂತಂದ್ರೆ ಯಾರು? ಸ್ವಾಮಿ ಅಂತ ಅರ್ಥ. ಅಂದ್ರೆ ಜೀವನಿಗೆ ಪ್ರೇರಣೆ ಮಾಡುವವನು ಯಾರು? ಅವನು ಜೀವೇಶ ಅಂತ. ಇದೆ ಜೀವ ಈಶ ಎರಡು ಶಬ್ದಗಳಿವೆ. ಅದೇ ಹೇಳ್ತಾ ಇದ್ದಾರೆ. ದುಷ್ಟವಾದಿಗಳೆಂಬ ಆಡುಗಳನ್ನು ನುಂಗುವ, ಅಂದ್ರೆ ಬಾಯಿ ಮುಚ್ಚಿಸುವ ಜೀವ ಪರಮಾತ್ಮರ ಭೇದ. ಕೆಲವರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾನು ಮತ್ತು ಪರಮಾತ್ಮ, ಜೀವ ಪರಮಾತ್ಮ ಎರಡು ಒಂದೇ ಅಂತ ಹೇಳ್ತಾ ಇದ್ದಾರೆ. ಜೀವ ಪರಮಾತ್ಮ ಇಬ್ರು ಒಂದೇ. ಇಲ್ಲಿ ಬೇರೆ ಬೇರೆ ಇದ್ದರೂ ಸಹಿತ ಮೇಲೆ ಹೋದ ಮೇಲೆ ನಾವು ಒಂದೇ ಐಕ್ಯದ ಚಿಂತನೆ ಎನ್ನುವುದು ಮಾಡ್ತಾ ಇದ್ದಾರೆ. ಹೆಂಗೆ ಶಕ್ಯದ ಅದು? ನೀವು ಬೇರೆ, ನಾನು ಬೇರೆ, ಜೀವ ಬೇರೆ, ಪರಮಾತ್ಮನೇ ಬೇರೆ, ಅವನು ಬೇರೆ, ಇವನು ಬೇರೆ. ಇಲ್ಲೇ ಯಾವ ರೀತಿಯಾಗಿ ಇರ್ತೀವೋ ಅದೇ ರೀತಿಯಾಗಿ ಮೇಲೆ ಒಂದು ಲೋಕದಲ್ಲಿ ಹೋದರೂ ಸಹಿತ ನಮ್ಮ ಕ್ಯಾಟಗರಿ ಬೇರೆನೆ. ಎರಡೂ ಒಂದಾಗಲಿಕ್ಕೆ ಸಾಧ್ಯವಿಲ್ಲ. ಎರಡೂ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಜೀವ ಪರಮಾತ್ಮರ ಭೇದ. ಗುಣಪೂರ್ತಿ. ಏನು ಗುಣಪೂರ್ತಿ ಅಂತಂದ್ರೆ ಭಗವಂತನ ಗುಣಪೂರ್ಣತ್ವ. ಅದೇ ರೀತಿಯಾಗಿ ಜಗತ್ಸು ಸತ್ವ, ಜಗತ್ತಿನ ಪಾರಮಾರ್ಥಿಕ ಸತ್ಯ. ನೀಚೋಚ್ಚ ಭಾವ. ನೀಚೋಚ್ಚ ಭಾವ ಅಂದ್ರೆ ಜೀವನ ತಾರತಮ್ಯ. ಮುಖನಕ್ರ ಗಣೈಹಿ. ಮುಖಾಂತರ ಇವೇ ಮೊದಲಾದ ನಕ್ರಗಣೈಹಿ, ಮೋಸಗಳಂತಿರುವ ಯುಕ್ತಿಗಳಿಂದ ಕೂಡಿದ.
ಒಟ್ಟಾರೆ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಮ ಸಿದ್ಧಾಂತದ ಮಧ್ವ ಸಿದ್ಧಾಂತದ ಪ್ರಮೇಯವೆನ್ನುವುದು ತಿಳಿಸಿಕೊಡ್ತಾ ಇದ್ದಾರೆ. ಏನೇನು ಪ್ರಮೇಯ ಅಂತಂದ್ರೆ ಜೀವ ಭೇದ ಬೇರೆ ಬೇರೆ ಅಂತ ತಿಳಿಸಿಕೊಟ್ಟು ಸರ್ವೋತ್ತಮತ್ವ ಪ್ರತಿಪಾದಕವಾಗಿರ್ತಕ್ಕಂತಹ ಗುಣಗಳಿಂದ ಪೂರ್ತಿಯಾಗಿರ್ತಕ್ಕಂತಹ ಭಗವಂತ, ಅದೇ ರೀತಿಯಾಗಿ ಈ ಜಗತ್ತು ಸತ್ಯ ಅಂತ ತಿಳಿಸಿಕೊಟ್ಟು ಈ ರೀತಿಯಾದ ತಿಳಿಸಿಕೊಟ್ಟು ನೀಚೋಚ್ಚ ಭಾವ ಭಾರಿ ಮಹತ್ವದ್ದು. ಎಲ್ಲ ವಿಷಯದಲ್ಲಿಯೂ ಸಹಿತ ತಾರತಮ್ಯ ಎನ್ನುವುದು ಬೇಕು. ನಾವೆಲ್ಲರೂ ಸಮಾನವಾಗಿದ್ದೇವೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲರೂ ನಾವು ಸಮಾನರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಸಮಾನತೆ ಏನಿದೆ ಅಂತಂದ್ರೆ ಮನುಷ್ಯತ್ವ ಅನ್ನುವ ಸಮಾನತೆ. ನಾವೆಲ್ಲರೂ ಮನುಷ್ಯ. ಅದರಲ್ಲಿ ಸಾಮ್ಯ ಏನು ಬಂತು? ಮನುಷ್ಯತ್ವ ಅನ್ನುವುದ ಸಾಮ್ಯ ಎನ್ನುವುದು ಬಂತು. ಆದ್ರೆ ನಿಮ್ಮ ಬುದ್ಧಿನೇ ಬೇರೆ, ಅವನ ಬುದ್ಧಿನೇ ಬೇರೆ, ಮತ್ತೊಬ್ಬನ ಬುದ್ಧಿನೇ ಬೇರೆ, ನನ್ನ ಬುದ್ಧಿನೇ ಬೇರೆ. ಪ್ರತಿಯೊಬ್ಬರ ಬುದ್ಧಿ ಎನ್ನುವುದು ಬೇರೆ, ಪ್ರತಿಯೊಬ್ಬರ ವಿಚಾರ ಶೈಲಿ ಎನ್ನುವುದು ಬೇರೆ, ಪ್ರತಿಯೊಬ್ಬರ ವ್ಯವಹಾರವೆನ್ನುವುದು ಬೇರೆ, ಪ್ರತಿಯೊಬ್ಬರ ವಿಚಾರ ಸರಣಿ ಎನ್ನುವುದು ಬೇರೆ. ಪ್ರತಿಯೊಂದು ಕೆಲಸ ಮಾಡುವುದರಲ್ಲಿಯೂ ಸಹಿತ ಉಚ್ಚ ನೀಚ ಭಾವವೆನ್ನುವುದು ಬೇಕು ಅಂತ ಹೇಳ್ತಾರೆ. ನೀಚೋಚ್ಚ ಭಾವ ಮುಖ ಇವೇ ಮೊದಲಾದ ನಕ್ರಗಣಿ ಮೋಸಳೆ ಅಂತಿರುವ ಯುಕ್ತಿಗಳಿಂದ ಕೂಡಿದ ನೀಚೋಚ್ಚ ಭಾವ ಮುಖನಕ್ರ ಗಣೈ ಸಮೇತ ಇಂತಹ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಮು ವಿಮಲೀಕರು. ಇಂತಹ ಗುರು ರಾಘವೇಂದ್ರರ ಮಾತೆಂಬ ದೇವತಾ ಸರಿತ್, ಸರಿತ್ ಅಂತ ನದಿ ಅಂತ ಅರ್ಥ. ದೇವತಾ ಸರಿತ್, ದೇವನದಿ ಯಾರು? ಗಂಗಾ. ಈ ಗಂಗೆಯು ಯಾವ ರೀತಿಯಾಗಿ ಎಲ್ಲರಿಗೆ ಪವಿತ್ರವನ್ನಾಗಿ ಮಾಡುತ್ತದೆಯೋ ಆ ರೀತಿಯಾಗಿ ಗುರು ಸಾರ್ವಭೌಮರ ವಾಣಿ ಎಂಬ ನದಿಯು ನಾವು ಕೇಳ್ತಾ ಇದ್ರೆ ನಮ್ಮನ್ನು ಏನು ಮಾಡಲಿ? ಪವಿತ್ರವನ್ನಾಗಿ ಮಾಡಲಿ. ಜೀವೇಶ ಭೇದ ಗುಣಮೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖನಕ್ರ ಗಣೈ ಸಮೇತ ದುರ್ವಾದ್ಯಜಾಪತಿ ವಿರೈರ್ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಂ ವಿಮಲೀಕರು. ವಿಮಲೀಕರು ಅಂತಂದ್ರೆ ನನಗೆ ಪವಿತ್ರವನ್ನಾಗಿ ಮಾಡಿ. ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಘಾದ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ವತುಮಾಂ ಸದಾಂ. ಮೊದಲನೇ ಶ್ಲೋಕ ಮತ್ತು ಎರಡನೇ ಶ್ಲೋಕದಲ್ಲಿ ಏನನ್ನು ಪ್ರಾರ್ಥನೆಯನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ಅಂತಂದ್ರೆ ಗುರು ಸಾರ್ವಭೌಮರ ವಾಣಿ ದೇವನದಿ ಎನ್ನುವುದು ಯಾವ ರೀತಿಯಾಗಿ ಎಲ್ಲರಿಗೂ ಪವಿತ್ರವನ್ನಾಗಿ ಮಾಡುತ್ತದೆ ಆ ರೀತಿಯಾಗಿ ರಾಯರ ವಾಣಿಯೂ ಕೂಡ ದೇವನದಿಯಾದ ಗಂಗೆಯಂತೆ ನಮಗೆ ಪವಿತ್ರವನ್ನಾಗಿ ಮಾಡಲಿ. ಎರಡನೇ ಶ್ಲೋಕದಲ್ಲಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರ ದ್ವೈತ ಸಿದ್ಧಾಂತದ ಅನೇಕ ಪ್ರಮೇಯ ಅನ್ನುವುದು ತಿಳಿಸಿಕೊಟ್ಟಿದ್ದಾರೆ. ಜೀವೇಶ ಭೇದ, ಭಗವಂತ ಗುಣಪೂರ್ಣನಾಗಿದ್ದಾನೆ, ಈ ಜಗತ್ತು ಸತ್ಯವಾಗಿದೆ, ನೀಚೋಚ್ಚ ಭಾವ ಉಳ್ಳದ್ದಾಗಿದೆ. ಇಂತಹ ಇದನ್ನು ಯಾರು ನಂಬುವುದಿಲ್ಲವೋ ಅಂತಹ ಮತಗಳಂತಿರತಕ್ಕಂತಹ ಯುಕ್ತಿಗಳಿಂದ ಕೂಡಿದ ರಾಯರ ಮಾತೆಂಬ ಸರಿತೆನ್ನುವುದು ಏನಿದೆ ನನ್ನನ್ನು ಪವಿತ್ರವನ್ನಾಗಿ ಮಾಡಲಿ ಅಂತ ಈ ರೀತಿಯಾಗಿ ಎರಡನೇ ಶ್ಲೋಕದಲ್ಲಿ ತಿಳಿಸಿಕೊಟ್ಟು ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ವತುಮಾಂ ಸದಾಯಂ. ಗುರು ಸಾರ್ವಭೌಮರ ಪಾದಕಮಲಗಳನ್ನು ಭಕ್ತಿಯಿಂದ ಯಾರು ಸೇವನೆ ಎನ್ನುವುದು ಮಾಡ್ತಾ ಇದ್ದಾರೆ, ರಾಯರು ತಮ್ಮ ಎರಡೂ ಪಾದಕಮಲಗಳಲ್ಲಿ ಭಕ್ತಿಯನ್ನು ಮಾಡುವವರಿಗೆ ಎಲ್ಲವನ್ನು ಕೊಡ್ತಕ್ಕಂಥವರಾಗ್ತಾ ಇದ್ದಾರೆ. ಸಕಲ ಪ್ರದಾತ, ಸಕಲ ಅಂತಂದ್ರೆ ಎಲ್ಲವೂ, ಯಾರು ಶೇಷವಾಗಿ ಉಳಿಯದೇನೆ ಸಕಲ ವಿಧವಾದ ಸಕಲ ರೀತಿಯಿಂದ ಪ್ರದಾತ. ಬರೇ ದಾತ ಅಂತಂದ್ರೆ ಕೊಡುವವನು ಅಂತ ಆಗ್ತದೆ. ಪ್ರದಾತ ಪ್ರಕೃಷ್ಟವಾಗಿ ಕೊಡ್ತಾರೆ. ಎಷ್ಟು ಬೇಡಿರ್ತೀವಿ ಅದಕ್ಕಿಂತ
ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ಇವರ ರಾಯರ ಅನುಗ್ರಹವನ್ನು ನಮಗೆ ಆಗಲಿಲ್ಲ ಅಂತ ಯಾರೂ ಇಲ್ಲ. 4 ವರ್ಣದವರೆಗೂ ಕೂಡ ರಾಯರ ಗುರುಗಳಾಗಿದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ವರ್ಣಗಳು, 4 ವರ್ಣದವರು ಸಹಿತ ಇವತ್ತು ಮಂತ್ರಾಲಯದಲ್ಲಿ ಹೋದಾಗ ಇಷ್ಟು ಗಟ್ಟಿ ಗರ್ದಿ ಇರ್ತದೆ. ಒಂದು ವೇಳೆ ಅನುಗ್ರಹ ಆಗದೇ ಹೋದರೆ ಅಷ್ಟರಲ್ಲಿ ಬರ್ತಿದ್ರ ಜನರು? ದೇವರಿಗೆ ನೋಡಿದ್ರೆ ತಿಮ್ಮಪ್ಪ ಅಂತ ಹೇಳ್ತಾರೆ, ಗುರುಗಳಿಗೆ ನೋಡ್ಬೇಕು ಅಂತಂದ್ರೆ ರಾಗಪ್ಪ ಅಂತಂತೀವಿ. ಎಲ್ಲರೂ ಯಾಕ ಜಾತಿ ಇತ್ಯಾದಿಗಳ ವಿಚಾರನೇ ಅಲ್ಲ. ಅದಕ್ಕಾಗಿ ಕಲಿಯುಗದ ಕಲ್ಪತರು ಅಂತ ಅವರಿಗೆ ಹೇಳ್ತಾ ಇದ್ದಾರೆ. ಕಲ್ಪತರು ಅಂತಂದ್ರೆ ಏನು? ಕಲ್ಪತರು ಅಂತಂದ್ರೆ ಒಂದು ವೃಕ್ಷ, ತರು ಅಂತಂದ್ರೆ ವೃಕ್ಷ. ಕಲ್ಪಿತವಾದ ನಮ್ಮ ಇಚ್ಛಿತವಾಗಿರತಕ್ಕಂಥ ಎಲ್ಲವನ್ನೂ ಕಾಮನೆ ಎನ್ನುವುದು ಕೂಡ ಅಲ್ಲಿ ಪೂರ್ಣವಾಗ್ತದೆ. ಕಾಮಧೇನು ಅಂತಂದ್ರೆ, ಧೇನು ಅಂತಂದ್ರೆ ಆಟ, ಕಾಮನೆ ಅಂತಂದ್ರೆ ಅನೇಕ ವಿಧವಾಗಿರ್ತಕ್ಕಂತಹ ಕಾಮನೆ. ಕಾಮನೆಗಳ ಸರಣಿ ಲಿಸ್ಟ್ ನಮಗೆ ಕೊನೆಯಲ್ಲೇ. ಆ ಎಲ್ಲ ಕಾಮನೆಗಳನ್ನು ಪೂರ್ಣ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ಅದೇ ಹೇಳ್ತಾ ಇದ್ದಾರೆ. ಸಕಲ ಸ್ವಪಾದ ಕಂಚದ್ವಯ ಭಕ್ತಿ ಮಧ್ಯ. ಸ್ವಪಾದ ರಾಯರ ಪಾದ ಕಮಲಗಳು, ಪಂಚ ಅಂತಂದ್ರೆ ಕಮಲ ಅಂತ. ಆ ಪಾದ ಕಮಲಗಳನ್ನು ಭಕ್ತಿಯಿಂದ ಸೇವನೆ ಮಾಡಿದ್ರೆ ಎಲ್ಲವೂ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಆಘಾದ್ರಿ ಸಂತೇದನ ದೃಷ್ಟಿ ವಂಚನ, ತಮ್ಮ ದೃಷ್ಟಿ ಎನ್ನುವ ವಜ್ರಾಯುಧದಿಂದ ಪಾಪಗಳೆಂಬ ಪರ್ವತವನ್ನು ಎಲ್ಲವೂ ಕೂಡ ಕಡಿದ ಹಾಕ್ತಾ ಇದ್ದಾರೆ, ಸೀಳೆ ಹಾಕ್ತಾ ಇದ್ದಾರೆ. ಅಘಾದ್ರಿ ಸಂವೇದನ ದೃಷ್ಟಿ ವಜ್ರ. ಅಘ ಅಂತಂದ್ರೆ ಪಾಪಗಳು ಅಂತ, ಅದ್ರಿ ಅಂತಂದ್ರೆ ಏನು? ಪರ್ವತ ಅಂತ. ಆ ಪಾಪವೆನ್ನುವ ಪರ್ವತವು ಸಂಭೇದನ, ಭೇದನ ಮಾಡಲಿಕ್ಕೆ ಎದರಿಂದ ಸಾಧ್ಯ ಅಂತಂತಂದ್ರೆ ದೃಷ್ಟಿ ವಜ್ರ. ದೃಷ್ಟಿ ಅಂತಂದ್ರೆ ಕಣ್ಣುಗಳು. ಆ ದೃಷ್ಟಿಯಿಂದ ಅಂದ್ರೆ ರಾಯರ ಕಣ್ಣುಗಳು ತಮ್ಮ ದೃಷ್ಟಿ ಎನ್ನುವ ವಜ್ರಾಯುಧದಿಂದ ಪಾಪಗಳೆನ್ನುವ ಪರ್ವತವೆನ್ನುವುದು ಏನಿದೆ ನಮ್ದು ಅದೆಲ್ಲವೂ ಕೂಡ ಕತ್ತರಿಸಿ ಆಗ್ತಾ ಇದೆ. ಅದೇ ರೀತಿಯಾಗಿ ಕ್ಷಮಾ ಸುರೇಂದ್ರೋ ಅವತು ಮಾಂ ಸದಾಯಂ. ಯಾರು ರಾಯರ ಪಾದಕಮಲಗಳನ್ನು ಭಕ್ತಿಯಿಂದ ಸೇವನೆ ಮಾಡ್ತಾ ಇದ್ದಾರೆ, ಅವರ ಮೇಲೆ ಕೃಪಾದೃಷ್ಟಿ ಎನ್ನುವುದು ಬಿತ್ತು ಅಂತಂದ್ರೆ ಎಲ್ಲ ಪಾಪಗಳನ್ನು ಪರಿಹಾರವಾಗಿ ಅತ್ಯಂತ ಕ್ಷಮಾಗುಣದಿಂದ ಕೂಡಿದ ಶ್ರೇಷ್ಠ ದೇವತೆಗಳು, ಶ್ರೇಷ್ಠ ಬ್ರಾಹ್ಮಣರು ಆಗಿರತಕ್ಕಂತಹ ಇವರು ನಮ್ಮನ್ನು ಯಾವತ್ತೂ ರಕ್ಷಿಸಲಿ. ಅವತ್ತು ನಾನಂತಂದ್ರೆ ನನ್ನನ್ನು ಅವತ್ತು ರಕ್ಷಿಸಲಿ. ಒಂದೇ ಸಲ ರಕ್ಷಿಸಲಿ ಅಂತಲ್ಲ, ಸದಾ ಯಾವತ್ತೂ ಅವರ ಕೃಪಾದೃಷ್ಟಿಯಿಂದ ಅದು. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಚದ್ವಯ ಭಕ್ತಿ ಮಧ್ಯ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ವತುಮಾಂ ಸದಾಯ. ಈ ರೀತಿಯಾಗಿ ರಾಘವೇಂದ್ರ ಗುರು ಸಾರ್ವಭೌಮರ ಪಾದಕಮಲಗಳನ್ನು ನಂಬಿ ಇರತಕ್ಕಂತಹ ಅನೇಕ ಅಸಂಖ್ಯವಾಗಿರತಕ್ಕಂತಹ ಲಕ್ಷಾಂತರ ಜನರು ನಂಬಿ ಅನುಗ್ರಹವೆನ್ನುವುದು ಯಾಕೆ ಪಡೀತಾರೆ ಅಂತಂದ್ರೆ ಈ ಎಲ್ಲ ಗುಣಗಳು ಅವರಿಂದ ಇಲ್ಲದೆ, ಎಲ್ಲ ಗುಣಗಳು ಅವರಲ್ಲಿ. ಇಂತಹ ಗುರುಗಳ ಸೇವೆಯನ್ನು ಮಾಡಿ ಕೃತಾರ್ಥನಾಗೋಣ ಅಂತ ಈ ರೀತಿಯಾಗಿ ತಿಳಿಸಿ, ನಾಳಿನ ದಿವಸ ಶ್ರೀರಾಘವೇಂದ್ರ ಹರಿಪಾದ ಕಂಜನಿ ಸೇವನಾಲಬ್ಧ ಸಮಸ್ತ ಸಂಪತ ದೇವಸ್ವಭಾವೋ ದಿವಿಜದ್ರಮೋಯಂ ಇಷ್ಟಪ್ರದೋಮೆ ಸತತಂ ಸಭೂಯಾತ್. ಭಾರಿ ಮಹತ್ವದ ಒಂದು ಘಟ್ಟ, ಭಾರಿ ಮಹತ್ವದ ವಿಚಾರ, ಭಾರಿ ಮಹತ್ವದ ಶ್ಲೋಕ. ರಾಯರಿಗೆ ಇಷ್ಟು ಅನುಗ್ರಹ ಮಾಡಿರತಕ್ಕಂತಹ ಶಕ್ತಿ ಎಲ್ಲಿಂದ ಬಂತು ಅನ್ನೋದು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ನಾಳಿನ ದಿವಸ ಯಥಾಮತಿಯಾಗಿ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಯಥಾಮತಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು.